Hello everyone. Let us discuss how to frame a question. As per your SLC exam is concerned, this is also very important topic. First of all, we see a list of WH words and their usage. First one, what. Whenever we talk about things, ವಾಟ್ ಈಸ್ ಯೂಸ್ಡ್ ಅಂದ್ರೆ ವಸ್ತುಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಾಟ್ ಅನ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಒನ್, ವಿಚ್ ಈಸ್ ಯೂಸ್ಡ್ ಅಬೌಟ್ ಡಿಸ್ಕ್ರೈಬಿಂಗ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂದ್ರೆ ನಿರ್ದಿಷ್ಟ ವಸ್ತುಗಳನ್ನ ಡಿಸ್ಕ್ರಿಪ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಚ್ ಅನ್ನ ಬಳಸ್ತಾರೆ. Next one, who. It is used at the time of telling about person. ವ್ಯಕ್ತಿಗಳ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಹೂ ಅನ್ನ ಬಳಕೆ ಮಾಡುತ್ತೇವೆ. Where. It is used to talk about place. ಸ್ಥಳಗಳ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ವೇರ್ ಅನ್ನ ಬಳಕೆ ಮಾಡ್ತಾರೆ. Next one, how long. Whenever we talk about distance and duration, how long is used. ಡಿಸ್ಟೆನ್ಸ್ ಬಗ್ಗೆ ಇರ್ಬೋದು, ಡ್ಯೂರೇಷನ್ ಅಂದ್ರೆ ಕಾಲಮಿತಿ ಬಗ್ಗೆ ಇರ್ಬೋದು, ನಾವು ಮಾತನಾಡ್ತಾ ಸಂದರ್ಭದಲ್ಲಿ how long ಅನ್ನ ಬಳಕೆ ಮಾಡ್ತೀವಿ. Whenever we talk about time, at that time when is used. ವೇಳೆಯ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ವೆನ್ ಅನ್ನ ಬಳಕೆ ಮಾಡ್ತಾರೆ. ಇನ್ನು ಕ್ವಾಂಟಿಟಿ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ನಾವು ಹೌ ಮಚ್ ಅನ್ನ ಬಳಸ್ತೀವಿ. ವೆನೆವರ್ ವಿ ಟಾಕ್ ಅಬೌಟ್ ಕ್ವಾಂಟಿಟಿ, ಅಟ್ ದಟ್ ಟೈಮ್ ಹೌ ಮಚ್ ಈಸ್ ಯೂಸ್ಡ್. ವೆನೆವರ್ ವಿ ಟಾಕ್ ಅಬೌಟ್ ಪ್ರೊಸೀಜರ್, ಹೌ ಈಸ್ ಯೂಸ್ಡ್. ಅಂದ್ರೆ ಪ್ರೊಸೀಜರ್ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೌ ಅನ್ನ ಬಳಕೆ ಮಾಡುತ್ತೇವೆ. ವೆನೆವರ್ ವಿ ಟಾಕ್ ಅಬೌಟ್ ರೀಸನ್, ಅಟ್ ದಟ್ ಟೈಮ್ ವೈ ಈಸ್ ಯೂಸ್ಡ್. ಇನ್ನು ಕಾರಣಗಳನ್ನ ತಿಳ್ಕೋಬೇಕಾದ್ರೆ ಅಲ್ಲಿ ನಾವು ವೈ ಅನ್ನ ಬಳಕೆ ಮಾಡ್ತೀವಿ. ಇಫ್ ವಿ ಟಾಕ್ ಅಬೌಟ್ ಕೌಂಟಿಂಗ್, ವಿ ಯೂಸ್ಡ್ ಹೌ ಮೆನಿ. ನೌ ವಿ ಲೇ ಗ್ಲಾನ್ಸ್ ಆನ್ framing questions tips. First one, try to frame yes or no question if the sentence has helping verb. ಅಂದ್ರೆ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಹೊಂದಿತ್ತಂದ್ರೆ ನೀವು ಏನ್ ಮಾಡಬೇಕು, ಎಸ್ ಆರ್ ನೋ ಕ್ವಶನ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್, ಬಿಗಿನ್ ವಿತ್ ಸೂಟೇಬಲ್ ಕ್ವಶನ್ ವರ್ಡ್. ಈಗ ನಿಮಗೆ ಕ್ವಶನ್ ಫ್ರೇಮ್ ಮಾಡೋದು ಕೊಡ್ತಾರೆ, ಅವಾಗ ಆ ಸೆಂಟೆನ್ಸ್ಗೆ ಯಾವ ಒಂದು WH ವರ್ಡ್ ಹಾಕಿದ್ರೆ ಸೂಟೇಬಲ್ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಕರೆಕ್ಟಾಗಿ ಕ್ವಶನ್ ಅನ್ನ ಫಾರ್ಮ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ರವೀಂದ್ರನಾಥ್ ಟ್ಯಾಗೋರ್ ರೋಟ್ ಗೀತಾಂಜಲಿ. ಈಗ ರವೀಂದ್ರನಾಥ್ ಟ್ಯಾಗೋರ್ಗೆ ಪ್ಲಾನ್ ವರ್ಡ್ ಇರ್ತದೆ, ಸೊ ಅವಾಗ ಕ್ವಶನ್ ಮಾಡೋದು ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ, ನೀವು ಈಸಿಯಾಗಿ ಮಾಡ್ಬೋದು. ಹೇಗೆ, ಹೂ ರೋಟ್ ಗೀತಾಂಜಲಿ. ಸೊ ಅದಕ್ಕಾಗಿ ನಾನು ಹೇಳಿದ್ದು, ನೀವು ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ WH ವರ್ಡ್ ಅನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಚೂಸ್ ಕರೆಕ್ಟ್ ಸೂಟೇಬಲ್ ಕ್ವಶನ್ ವರ್ಡ್ ಆರ್ WH ವರ್ಡ್. ಥರ್ಡ್ ಒನ್, ಇಫ್ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್, ಟೇಕ್ ದ ಹೆಲ್ಪ್ ಆಫ್ ಡೂ, ಡಸ್, ಡಿಡ್. ಎಸ್, ಡೆಫಿನೆಟ್ಲಿ ಬೈ ಚಾನ್ಸ್ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರದೇ ಹೋಗಿದ್ದಾರೆ, ಸೊ ಅವಾಗ ನೀವು ಡೂ, ಡಸ್, ಡಿಡ್ ಅನ್ನ ಹೆಲ್ಪ್ ತಗೋಬೇಕಾಗತ್ತೆ. ಈಗ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮ್ ಆಗಿತ್ತಂದ್ರೆ ಡೂ, ಡಸ್ ತೆಗೆದುಕೊಳ್ಳಿ. ಸೆಂಟೆನ್ಸು ಪಾಸ್ಟ್ ಫಾರ್ಮ್ ಆಗಿತ್ತಂದ್ರೆ ಡಿಡ್ ಅನ್ನ ತಗೋಬೇಡಿ. ಇಫ್ ದ ಸೆಂಟೆನ್ಸ್ ಇಸ್ ಇನ್ ಪ್ರೆಸೆಂಟ್ ಫಾರ್ಮ್, ಟೇಕ್ ದ ಹೆಲ್ಪ್ ಆಫ್ ಡೂ ಆರ್ ಡಸ್. ಇಫ್ ದ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಫಾರ್ಮ್, ಟೇಕ್ ದ ಹೆಲ್ಪ್ ಆಫ್ ಡಿಡ್ at the time of no helping verb. Now we see some related example. First one, the religion teaches liberty, equality
ಅಂಡ್ ಫ್ರೆಟರ್ನಿಟಿ. ಸೊ ಈ ಸೆಂಟೆನ್ಸ್ ನಲ್ಲಿ ಯಾವುದನ್ನ ಮಾರ್ಕ್ ಮಾಡಿದ್ದಾರೆ ನೋಡಿ, ಲಿಬರ್ಟಿಯನ್ನು ಮಾಡಿದ್ದಾರೆ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿಯನ್ನು ಮಾರ್ಕ್ ಮಾಡಿದ್ದಾರೆ. ಇಟ್ ಮೀನ್ ವಿ ಹ್ಯಾವ್ ಟು ಟಾರ್ಗೆಟ್ ಅಂಡರ್ಲೈನ್ ಸೆಂಟೆನ್ಸ್ ಆರ್ ಅಂಡರ್ಲೈನ್ ವರ್ಡ್. ನಾವು ಇರತಕ್ಕಂಥ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಯಾವ್ದು ಮಾಡಿದ್ರೆ ಅದನ್ನ ನೋಡ್ಕೋಬೇಕು. ಅದ್ರ ಮೇಲೆ ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಎಲ್ಲರಿಗಿಂತ ಮುಖ್ಯ ಏನಂತಂದ್ರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಯಾವ ಟೆನ್ಸ್ ತಲ್ಲಿದೆ ಅಂತ ನೋಡ್ಕೋಬೇಕು. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಟೆನ್ಸ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿದೆ. ದಿಸ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಸೊ at the time of framing questions, don't change the tense form of the sentence. ಅದನ್ನ ನೆನಪಿಡ್ರಿ, ಕ್ವಶನ್ ಫ್ರೇಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಟೆನ್ಸ್ ಫಾರ್ಮ್ ಅನ್ನ ಚೇಂಜ್ ಮಾಡುವಂತಿಲ್ಲ. ಯಾವ ಟೆನ್ಸ್ ನಲ್ಲಿ ಉತ್ತರ ಇರುತ್ತೋ ಅದೇ ಟೆನ್ಸ್ ನಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕಾಗತ್ತೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆನ್ಸರ್ ಏನಿಲ್ಲಿ, ರಿಲಿಜನ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಬಗ್ಗೆ ತಿಳಿಸುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ರಿಲಿಜನ್ ಅನ್ನೋದು ಏನನ್ನ ತಿಳಿಸ್ತದೆ ಅಂತ ಕೇಳಬೇಕಾಗತ್ತೆ, ಅಥವಾ ಏನನ್ನ ಬೋಧಿಸ್ತದೆ ಅಂತ ತಿಳ್ಕೊಬೇಕಾಗುತ್ತೆ. ಏನನ್ನು ಅನ್ನೋಕೆ ಇಂಗ್ಲಿಷ್ನಾಗ ಏನಿದೆ, ವಾಟ್ ಅಂತಿದೆ ನೋಡಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಡಸ್ ತಗೋಬೇಕು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಫಸ್ಟ್ ಆನ್ಸರ್ದಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಅದ ಕಾರಣಕ್ಕೆ ನಾವು ಇಲ್ಲಿ ಏನು ತಗೋಬೇಕು, ಡಸ್ ತಗೋಬೇಕು. ಡೂ ಯಾಕೆ ತಗೊಳಕ್ ಆಗಲ್ಲ ಅಂತಂದ್ರೆ ಅಲ್ಲಿ ನೋಡಿ ಟೀಚರ್ಸ್ ಹತ್ತಿದೆ, ಅಂದ್ರೆ ವರ್ಬ್ಗೆ ಅಲ್ಲಿ ES ಪ್ರತ್ಯಯ ಇರೋದ್ರಿಂದ ನಾವಿಲ್ಲಿ ಡಸ್ ತಗೋಬೇಕಾಗತ್ತೆ. ಬೈ ಚಾನ್ಸ್ ವರ್ಬಿಗೆ ಅಲ್ಲಿ ಎಸ್ ಅಥವಾ ES ಪ್ರತ್ಯಯ ಇರ್ಲಿಕ್ಕಂತಂದ್ರೆ ನಾವು ಇಲ್ಲಿ ಡೂ ತಗೋಬೇಕಾಗತ್ತೆ. whenever the sentence is in present form, we have to use do or does. ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಸ್ ತೆಗೆದುಕೊಂಡಾಗ ಅಲ್ಲಿ ನಾವು ಟೀಚರ್ಸ್ ಅದು ಬರೆಯಕ್ಕಾಗಲ್ಲ. ಕ್ವಶನ್ ಮಾಡೋದ್ರಲ್ಲಿ ಟೀಚ್ ಅಂತ ಮಾತ್ರ ಬರಿಬೇಕು. ಯಾಕಂತಂದ್ರೆ ಅದರ ES ಫಾರ್ಮ್ ಇಲ್ಲಿ ಇದೆ ಆಲ್ರೆಡಿ. ಸೊ ಹಂಗಾದ್ರೆ ವಾಟ್ ಅಬೌಟ್ ಅವರ್ ಆನ್ಸರ್, ವಾಟ್ ಡಸ್ ರಿಲಿಜನ್ ಟೀಚ್. ನೆಕ್ಸ್ಟ್, ಅನುಪಮಾ ಸಿಂಗ್ಸ್ ಮೆಲೋಡಿಯಸ್ಲಿ. ಅಂದ್ರೆ ಕನ್ನಡದಲ್ಲಿ ಅನುಪಮಾ ತುಂಬಾ ಮೆಲೋಡಿಯಸ್ ಆಗಿ ಹಾಡ್ತಾಳೆ ಅಂತ ಅರ್ಥ. ಸೊ ಇಲ್ಲಿ ಯಾವ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಸೊ ಮೆಲೋಡಿಯಸ್ಲಿ ಅಂತಕ್ಕಂಥ ಪದವನ್ನ ಅಂಡರ್ಲೈನ್ ಮಾಡಿದ್ದಾರೆ. ಈಗ ನಾವು ಕ್ವಶನ್ ಹೇಗೆ ಮಾಡಬೇಕು, ಅನುಪಮಾ ಹೇಗೆ ಹಾಡುತ್ತಾಳೆ ಅಂತ ಕೇಳಬೇಕಷ್ಟೇ. ಸೊ ದ ರೈಟ್ ಆನ್ಸರ್ ಈಸ್ ಹೌ ಡಸ್ ಅನುಪಮಾ ಸಿಂಗ್. ಡಸ್ ಯಾಕೆ ಬಂದಿದೆ ಅಂತಂದ್ರೆ ಬಿಕಾಸ್ ಆಫ್ ಇಲ್ಲಿ ನೋಡಿ ಎಸ್ ಅಂತಿದೆ ಅಲ್ವಾ, ಅದೇ ಕಾರಣಕ್ಕೆ ನಾವಿಲ್ಲಿ ಡಸ್ ಅಂತ ತೆಗೆದುಕೊಂಡಿದ್ದೀವಿ. ಹೌ ಡಸ್ ಅನುಪಮಾ ಸಿಂಗ್. ಥರ್ಡ್ ಒನ್, ರೀಟಾ ವೇಟೆಡ್ ಫಾರ್ 2 hours. ಅಂದ್ರೆ ರೀಟಾ 2 ತಾಸುಗಳವರೆಗೂ ಕಾದಳು ಅಂತ ಅರ್ಥ. ಈಗ ಇಲ್ಲಿ 2 hours ಮಾರ್ಕ್ ಮಾಡಿದ್ದಾರೆ. ಅಂದ್ರೆ ನಮ್ ಕ್ವಶನ್ ಏನಾಗಿರ್ಬೇಕು, ಎಲ್ಲಿವರೆಗೆ ರೀಟಾ ಕಾದಳು ಅಂತ ಕೇಳ್ಬೇಕಾಗಿತ್ತು ಪ್ರಶ್ನೆ. ಎಲ್ಲಿವರೆಗೆ ಅನ್ನಕ್ಕೆ ಇಂಗ್ಲಿಷ್ ಏನಿದೆ, ಹೌ ಲಾಂಗ್ did Rita wait. Next one, Kuyampu deserves the highest honor. This is also in simple present tense form, and here underlined word is the highest honor. ಇಲ್ಲಿ ನೋಡಿ the highest honor ಅಂಡರ್ಲೈನ್ ಮಾಡಿದ್ದಾರೆ. ಇದರ ಅರ್ಥ ಏನು ಕನ್ನಡದಲ್ಲಿ, ಕುವೆಂಪು ಅವರು ಅತ್ಯುನ್ನತ ಗೌರವಕ್ಕೆ ಅರ್ಹರು ಅಂತ ಅರ್ಥ. ಆನ್ಸರ್ ಇಸ್ ವಾಟ್ ಡಸ್ ಕುವೆಂಪು ಡಿಸರ್ವ್. ನೆಕ್ಸ್ಟ್ ಒನ್, ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. ಸೊ ಹಿಯರ್ underline word is 1947. This sentence is in simple past tense form.
So the right answer is, when did India get independence? ಭಾರತವು ಯಾವಾಗ ಸ್ವಾತಂತ್ರ್ಯವನ್ನು ಪಡೆಯಿತು? ಆಗ ಉತ್ತರ ಏನು ಬರುತ್ತೆ? ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ನೆಕ್ಸ್ಟ್ ಒನ್, ಕುಂಬ್ಳೆ ಟುಕ್ 10 wickets at Firoz Shah Kotla. Here underline word is Firoz Shah Kotla. ಅಂದರೆ ಪ್ಲೇಸ್ ಬಗ್ಗೆ ಕ್ವಶನ್ ಮಾಡ್ಬೇಕು ನಾವೀಗ. ಪ್ಲೇಸ್ ಬಗ್ಗೆ ಅಂದಾಗ ನಾವು ಏನು ಬಳಸ್ಬೇಕಲ್ಲಿ? ವೇರ್ ಅನ್ನ ಬಳಸ್ಬೇಕಾಗ್ತದೆ. ಅಂಡ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್. ಸೊ ದ ರೈಟ್ ಆನ್ಸರ್ ಈಸ್, ವೇರ್ ಡಿಡ್ ಕುಂಬ್ಳೆ ಟೇಕ್ 10 wickets? Seventh one, Nehru was the first Prime Minister of India. Here underline word is Nehru. Whenever we are talking about person, we use who. Right statement is, who was the first Prime Minister of India? Next one, Rafflesia is the biggest flower in the world. Here underline word is Rafflesia. Whenever we are talking about particular thing, we use which. Right statement is, which is the biggest flower in the world. Next one, there are 7 colors in the rainbow. ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ಈಗ ನಾವು ಪ್ರಶ್ನೆ ಹೆಂಗೆ ಮಾಡಬೇಕು? ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ ಅಂತ ಪ್ರಶ್ನೆ ಕೇಳಬೇಕು. ರೈಟ್ ಸ್ಟೇಟ್ಮೆಂಟ್ ಈಸ್, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ದ rainbow? Dear students, keep it in mind. I have already told you, whenever the time of framing questions, don't change the tense form. Next one, I stay in home during holidays. Here underline word is home. Whenever we are talking about place, we use where. Right statement is, where do you stay during holidays?